ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ. ಸೊ ಬೇಗ ಇವತ್ತಿನ ಟಾಪಿಕ್ ನ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಇನ್ನಷ್ಟು ಹೊಸ ಅಪ್ಡೇಟ್ಸ್ ಸಿಗುತ್ತೆ, ಹೊಸ ಮಾಹಿತಿಗಳು ಸಿಗುತ್ತೆ. ಇಲ್ಲಿ ಯಾವುದೇ ರೂಮರ್ ಇಲ್ಲ, ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ವ್ಯೂಸ್ಗೋಸ್ಕರ ಮತ್ತೊಂದು ಅದೊಂದು ಇದೊಂದು ಹಾಕಲ್ಲ, ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಇವಾಗ ಏನು 10ನೇ ಕಂತಿನ ಹಣ ಸುಮಾರು ಒಂದಷ್ಟು ಜನಕ್ಕೆ ಬಂದಿಲ್ಲ ಅಂತ ಕಮೆಂಟ್ ಹಾಕಿದ್ರಿ. ಒಂದಷ್ಟು ಜನಕ್ಕೆ ಅಂದ್ರೆ ನೋಡಿ, ಎರಡನೇ ಸುತ್ತಿನ ಎಲೆಕ್ಷನ್ ಆಗೋಕ್ ಮುಂಚೆನೆ 10ನೇ ಕಂತಿನ ಹಣ 95% ಜನಕ್ಕೆ ಹೋಗಿದೆ. ನನ್ನ ಸರೌಂಡಿಂಗ್ ಅಲ್ಲೇ ಸುಮಾರು ಜನಕ್ಕೆ ಬಂದಿದೆ, ನಾನೇ ಮೆಸೇಜ್ ನೋಡಿದೀನಿ. ಸೊ ಬಂದಿಲ್ಲ ಅನ್ನೋರ್ಗೆ ಒಂದು 5% ಜನಗಳು ಅಲ್ಲೊಬ್ರಿಗೆ ಬಂದಿಲ್ಲ. ಸೊ ಇಂಥವರಿಗೆ ಖಂಡಿತ ಬರುತ್ತೆ. ಏನಿಗೆ ಬಂದಿಲ್ಲ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ, ಸೊ ಹಂಗಾಗಿ ಬಂದಿಲ್ಲ. ಅದರ್ವೈಸ್ ಹಣ ಬಂದೇ ಬರುತ್ತೆ. ಸೊ 10ನೇ ಕಂತಿನ ಹಣ ಬರಕ್ಕೆ ಈ ತಿಂಗಳು ಎಂಡ್ ಅಂದ್ರೆ ಮೇ 30ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಅದ್ರೊಳಗಡೆ ಆಗಿ ನಿಮಗೆ ಖಂಡಿತ ಹಣ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ಯಾವುದೇ ಬೇಜಾರ್ ಬೇಡ, ಖಂಡಿತ ಬರುತ್ತೆ. ಸೊ ಇನ್ನೊಂದು 11ನೇ ಕಂತಿನಿಂದ ಒಂದು ಹೊಸ ಬದಲಾವಣೆ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ರೂಮರ್ಸ್ ಓಡಾಡ್ತಾ ಇದೆ. ಯೂಟ್ಯೂಬರ್ಸ್ ಆಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ ವ್ಯೂಸ್ಗೋಸ್ಕರ ಒಂದಷ್ಟು ಹರಿಬಿಟ್ಟಿದ್ದಾರೆ. ಗಂಡಸರಿಗೆ 2,000 11ನೇ ಕಂತಿನ ಹಣದಿಂದ 11ನೇ ಕಂತಿನಿಂದ ಗಂಡಸರಿಗೆ 2,000 ಸಿಗುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ ಆತರ ಯಾವ್ದು ಸಿಗ್ತಾ ಇಲ್ಲ. ನೋಡಿ, ರಾಜ್ಯ ಸರ್ಕಾರದ ಎಲೆಕ್ಷನ್ ನಡೆದಾಗ ಒಂದಷ್ಟು ಮಹಿಳೆಯರಿಗೆ ಹಾಗೆ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಗ್ಯಾರಂಟಿ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಇದನ್ನ 5 ವರ್ಷದವರೆಗೂ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಕರೆಂಟ್ ಫ್ರೀ ಕೊಟ್ಟಿರೋದಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಕೆಲವರು ಓದಿ ಮನೇಲಿ ಕೂತಿರೋಂಥವ್ರಿಗೆ ಒಂದಷ್ಟು ಅವ್ರಿಗೆ ಹಣ ಅನ್ನೋದಾಗ್ಲಿ, ಸೊ ಈ ತರದ್ದೆಲ್ಲ ಅವರು ಉಳಿಸ್ಕೊಂಡು ಹೋಗಿದ್ದಾರೆ. ಸೊ ಅದನ್ನು ಅವರು ನೆರವೇರಿಸ್ಕೊಂಡು ಇನ್ನು 5 ವರ್ಷ ಮುಗಿಯೋವರೆಗೂ ನೆರವೇರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಅದಕ್ಕೆ ಸಂತೋಷ ಪಡೋಣ. ಈ 11ನೇ ಕಂತಿನಿಂದ ಗಂಡಸರಿಗೆ 2,000 ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ರೂಮರ್ಸ್ ಹಬ್ಸಿದ್ದಾರೆ. ಅದನ್ನ ನಂಬ್ಕೊಂಡು ಸುಮಾರಷ್ಟು ಜನ ಗ್ರಾಮ್ 1 ಅಥವಾ ಬೆಂಗಳೂರು 1 ಅಥವಾ ಕರ್ನಾಟಕ 1, ಸೊ ಸುಮಾರು ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡಿದಾರಂತೆ. ಯಾವಾಗ ಓಪನ್ ಆಗುತ್ತೆ, ಯಾವಾಗ ನಾವು ಅರ್ಜಿ ಹಾಕೋದು ಅಂತ. ನೋಡಿ, ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಗಂಡಸರಿಗೆ ಯಾವುದೇ 2,000 ಹಣ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಲ್ಲ. ಸೊ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ, ಈಗೇನು ಎಲೆಕ್ಷನ್ ಆಯ್ತು, ಸೊ ಅವಾಗ ಒಂದು 25 ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಯಾವ್ದ್ರಲ್ಲೂ ಗಂಡಸರಿಗೆ 2,000 ಕೊಡ್ತೀವಿ ಅಂತ ಅವ್ರು ಹೇಳಿಲ್ಲ. ಮಹಿಳೆಯರಿಗೆ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ ಕಾಂಗ್ರೆಸ್ ಗೆದ್ರೆ ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಗಂಡಸರಿಗೆ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಇದು ಏನ್ ರೂಮರ್ಸ್ ನಡೀತಿದೆ ಇದು ಖಂಡಿತ ಸುಳ್ಳು. ಆತರ ಯಾವುದೇ ಗಂಡಸರಿಗೆ ಅಂತ ಯಾವ್ದು ಇಲ್ಲ. ಏನ್ ಬರ್ತಾ ಇದೆ ನಮ್ದು, ಏನು ನಾವು ಕಟ್ತಿದೀವಿ ಟ್ಯಾಕ್ಸ್, GST, ಇದ್ರಲ್ಲೆಲ್ಲ ಮಹಿಳೆಯರಿಗೆ ಕೊಡ್ತಾ ಇರೋದೇ ಜಾಸ್ತಿ. ಅದು ಮಾಡ್ತಾ ಇರೋದೇ ಯಾವ ಸರ್ಕಾರನು ಮಾಡಿರ್ಲಿಲ್ಲ, ಈ ಸರ್ಕಾರ ಮಾಡಿದೆ. ಅದನ್ನ ಮಾಡಿರೋದೇ ಜಾಸ್ತಿ. ಅದನ್ನ ಉಳಿಸ್ಕೊಂಡು ಹೋಗ್ತೀವಿ 5 ವರ್ಷದವರೆಗೂ ಅಂತ ಹೇಳಿದ್ದಾರೆ. ಖಂಡಿತ ಅದು ಖುಷಿ ಪಡೋಣ. ಗಂಡಸರಿಗೆ ಕೊಡಲ್ಲ. ಗಂಡಸರಿಗೆ, ಹೆಂಗಸರಿಗೆ, ಮಕ್ಕಳಿಗೆ, ಅವ್ರಿಗೆ ಇವ್ರಿಗೆ ಅಂತ ಕೊಟ್ಕೊಂಡ್ ಕೂತ್ಕೊಂಡ್ರೆ ಗೌರ್ಮೆಂಟ್ ಎಲ್ಲಿಂದ ದುಡ್ಡು ತರುತ್ತಲ್ವಾ. ಹಾಗಾಗಿ ಗಂಡಸರಿಗೆ ಖಂಡಿತ ಆತರ ಯಾವುದೇ ಇಲ್ಲ. ಆತರ ಯಾವ್ದು ಗಿಮಿಕ್ಸ್ ನ ನಂಬಕ್ ಹೋಗ್ಬೇಡಿ. ಖಂಡಿತ ಈಗ ನನಗೆ ನ್ಯೂಸ್ ಗೊತ್ತಿರುವ ಪ್ರಕಾರ ಯಾವುದೇ ಆತರ ಗ್ಯಾರಂಟಿಗಳಿಲ್ಲ. ಓಕೆನಾ? ಸೊ ಇದಷ್ಟು ಇವತ್ತಿನ ಟಾಪಿಕ್. ನನಗೆ ಈ ತರ ರೂಮರ್ಸ್ ನೋಡಿ ನನಗೆ ನಗು ಬರ್ತಾ ಇತ್ತು. ಸೊ ಅದಕ್ಕೊಂದು ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಕ್ಲಾರಿಫೈ ಮಾಡ್ಕೊಂಡು, ಏನು ನಮ್ಮ ಮೊನ್ನೆ ಎಲೆಕ್ಷನ್ ನಡೀತಲ್ಲ, ಆ ಸರ್ಕಾರ ಕಾಂಗ್ರೆಸ್ ಗೆದ್ರೆ ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗಂಡಸರಿಗೆ 2,000, ಅದು 11ನೇ ಕಂತಿನಿಂದ ಗಂಡಸರಿಗೆ 2,000 ಕೊಡ್ತೀವಿ ಅಂತ ಎಲ್ಲೂ ಯಾರು ಹೇಳಿಲ್ಲ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ನನ್ ಕ್ಲಾರಿಟಿ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಇಲ್ಲಾಂದ್ರೆ ಡಿಸ್ಲೈಕ್, ಏನೋ ಒಂದ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ತರನೇ ಒಳ್ಳೊಳ್ಳೆ ಮಾಹಿತಿ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತೀವಿ. ಯಾವ್ದು ಮುಚ್ಚಿ ಮರ ಇಲ್ಲ. ವ್ಯೂಸ್ಗೋಸ್ಕರ ಮಣ್ಣು ಮಸಿ ಎಲ್ಲ ಹಾಕಲ್ಲ. ಓಕೆನಾ? ಸೊ ಇದೇ ತರ ನಿಮ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಈ ತರದ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.